ನಿರೀಕ್ಷೆಯಂತೆಯೇ ಕರ್ನಾಟಕದ 2 ಕ್ಷೇತ್ರಗಳು ಸೇರಿದಂತೆ 4 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶಕ್ಕೆ ಈ ವರ್ಷ ಚುನಾವಣೆ ನಡಿಬೇಕಾಗಿತ್ತು. ಇವತ್ತು ಚುನಾವಣೆ ಘೋಷಣೆ ಆಗಿದೆ. ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಮೊದಲು ನಮ್ಮ ರಾಜ್ಯದ ನೋಡ್ಬೋಣ. ಕರ್ನಾಟಕದ 2 ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆಯಾಗಿದೆ. ಒಂದು, ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ದಕ್ಷಿಣ ಹಾಗೂ HY ಮೇಟಿ ನಿಧನದಿಂದ ತೆರವಾಗಿರುವ ಬಾಗಲಕೋಟೆ ಉಪಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಇವೆರಡೂ ಕೂಡ ಕಾಂಗ್ರೆಸ್ನ ಕ್ಷೇತ್ರಗಳಾಗಿತ್ತು ಪ್ರಸ್ತುತ. ಸೊ ಅವರಿಬ್ಬರ ನಿಧನದಿಂದ ಈಗ ದಿನಾಂಕ ಏಪ್ರಿಲ್ 9ಕ್ಕೆ ಚುನಾವಣೆ ನಡೆಯುತ್ತೆ. ಮೇ 4ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ. ಮೇ 4 ಎಲ್ಲ ಫಲಿತಾಂಶಗಳು ಮೇ 4ನೇ ತಾರೀಕೇನೆ ಎಲ್ಲ ರಾಜ್ಯಗಳದುವೆ. ಮಾರ್ಚ್ 23ಕ್ಕೆ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ. ಇದೇ ತಿಂಗಳು ಮಾರ್ಚ್ 26ಕ್ಕೆ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. ನಮ್ಮ ರಾಜ್ಯದ ಹೇಳ್ತಾ ಇದ್ದೀನಿ ನಾನು. 2 ಕ್ಷೇತ್ರಗಳು ಕಾಂಗ್ರೆಸ್ನದ್ದೇ ಆಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ಗೆಲುವಿನ ವಿಶ್ವಾಸ ಇದೆ. ಆದರೆ BJP ಮತ್ತು JDS ಒಗ್ಗೂಡಿ ಕಾಂಗ್ರೆಸ್ಗೆ ಶಾಕ್ ಕೊಡೋದಕ್ಕೆ ಸಿದ್ಧತೆ ನಡೆಸಿವೆ. ಈ ಮಧ್ಯೆ ನೀತಿ ಸಂಹಿತೆ ಇವತ್ತಿನಿಂದಲೇ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರದಲ್ಲಿ ರಾಜಕೀಯ ನಾಯಕರ ಭಾವಚಿತ್ರ, ಸರ್ಕಾರಿ ಜಾಹೀರಾತುಗಳ ನಾಮಫಲಕ ಮತ್ತು ಬ್ಯಾನರ್ಗಳನ್ನು ತೆರವು ಮಾಡಲಾಗಿದೆ. ಸೊ ಅಲ್ಲಿಗೆ ಒಂದು ಸರ್ತಿ ಮತ್ತೊಂದು ಸರ್ತಿ ಜ್ಞಾಪಿಸ್ಬಿಡ್ತೀವಿ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡಿಬೇಕಾಗಿತ್ತು. ಆ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ. 2 ಕ್ಷೇತ್ರಗಳಿಗೆ ಮತದಾನ ಏಪ್ರಿಲ್ 9ನೇ ತಾರೀಕು ನಡೆಯುತ್ತೆ. ಅಂದರೆ ಇನ್ನೊಂದು ತಿಂಗಳು ಇಲ್ಲ. ಏಪ್ರಿಲ್ 9ಕ್ಕೆ ಮತದಾನ. ಫಲಿತಾಂಶಕ್ಕೆ 1 ತಿಂಗಳು ಕಾಯಬೇಕಾಗುತ್ತೆ. ಮೇ 4, ಯಾಕೆಂದರೆ ಬೇರೆ ರಾಜ್ಯಗಳ ಎಲೆಕ್ಷನ್ ಎಲ್ಲ ನಡೆದು ಎಲ್ಲದರ ಫಲಿತಾಂಶ ಯಾವಾಗಲೂ ಕೂಡ ಮತ ಎಣಿಕೆ ಅಂತಕ್ಕಂಥದ್ದು ಹಾಗೇ ನಡೆಯೋದು. ಒಂದೇ ದಿನ ಎಲ್ಲ ರಾಜ್ಯದ್ದು ನಡೆಯುತ್ತೆ. ಅದೇ ರೀತಿ ಬೈ ಎಲೆಕ್ಷನ್ ಕರ್ನಾಟಕ ಮಾತ್ರ ಅಲ್ಲ, ಸುಮಾರು 8 ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ ಇತ್ತು. ಗೋವಾದಲ್ಲಿದೆ, ಗುಜರಾತಲ್ಲಿದೆ, ಈಶಾನ್ಯ ರಾಜ್ಯಗಳಲ್ಲಿದೆ, ತ್ರಿಪುರಾದಲ್ಲಿ, ನಾಗಾಲ್ಯಾಂಡಲ್ಲಿದೆ, ಕರ್ನಾಟಕದಲ್ಲಿದೆ. ಹಾಗಾಗಿ ಅದನ್ನು ಬೈಫರ್ಗೇಟ್ ಮಾಡಿಕೊಂಡು ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಈಗ ದಿನಾಂಕ ಏಪ್ರಿಲ್ 9ನೇ ತಾರೀಕು ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆ ನಡೆಯುತ್ತೆ. ಇನ್ನು ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ 2 ಕ್ಷೇತ್ರ ಗೆಲುವಿಗೆ ಭರ್ಜರಿ ರಣತಂತ್ರವನ್ನು ಹೆಣೆಯಲಾಗಿದೆ. ದಾವಣಗೆರೆಯಲ್ಲಿ ಟಿಕೆಟ್ ಫೈಟ್ ಕೂಡ ಜೋರಾಗಿದೆ. ಆದರೆ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹಾಗಾದರೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರು ಅನ್ನೋದನ್ನು ಗಮನಿಸೋದಾದರೆ, ಏಪ್ರಿಲ್ 9ಕ್ಕೆ ಉಪಚುನಾವಣೆ. ದಾವಣಗೆರೆ ದಕ್ಷಿಣ ಆಕಾಂಕ್ಷಿಗಳ ಪೈಕಿ ಈ ರೀತಿ ಇದೆ. ಸಮರ್ಥ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ, ಮಲ್ಲಿಕಾರ್ಜುನ್ ಅವರ ಮಗ. ಬಹಳ ಕಿರಿ ವಯಸ್ಸು, ಅವರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಮ ಕುಟುಂಬದಲ್ಲೇ ಕೊಟ್ಟರೆ ನಾವು ಗೆಲ್ಲಿಸ್ಕೊಳ್ತೀವಿ ಅನ್ನುವಂಥ ವಿಶ್ವಾಸ. ಮತ್ತು ಅವರ ತಂದೆ ಮಲ್ಲಿಕಾರ್ಜುನ್ ಅವರ ತಂದೆಯದೇ ಕ್ಷೇತ್ರ 94ರಿಂದಲೂ ಅವರೇ ನಡೆಸ್ಕೊಂಡು ಬಂದಿರೋದ್ರಿಂದ ಸಹಜವಾಗಿ ನಮಗೆ ಬೇಕು ಅನ್ನೋದು ಅವರ ಬೇಡಿಕೆಯಾಗಿದೆ. ಆದರೆ ಇಲ್ಲಿ ಸೈಯದ್ ಖಾಲಿದ್ ಅವರ ಹೆಸರು ಕೂಡ ಇರೋದ್ರಿಂದಾಗಿ ಸ್ವಲ್ಪ ಅಲ್ಲಿ ಜಟಾಪಟಿ ಇದೆ. ಯಾಕಂದರೆ ಶಾಮನೂರು ಅವರೇ ಹಿಂದೆ ಹೇಳಿದ್ರಂತೆ, ನಾವು ಮುಸ್ಲಿಮರಿಗೆ ಮುಂದೆ ಕೊಡ್ತೀವಿ, ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ ಅಂತ. ಆ ವಿಷಯವನ್ನು ಇಟ್ಕೊಂಡು ಈಗ ಅಲ್ಲಿ ಭಾರಿ ಜಟಾಪಟಿ ನಡೀತಾ ಇದೆ. ಇನ್ನು ಅಬ್ದುಲ್ ಜಬ್ಬಾರ್ ಅವರ ಹೆಸರು, ಜಬ್ಬಾರ್ ಮೊನ್ನೆ ಮಾತನಾಡಿದ್ದನ್ನು ಕೂಡ ನೀವು ಗಮನಿಸಿರ್ತೀರಿ. ಅವ್ರ ಪರವಾಗಿ ಜಮೀರ್ ಅವರಿದ್ದಾರೆ ಮತ್ತು ಮುಜಮಿಲ್ ಹುಸೇನ್ ಅವರಿದ್ದಾರೆ. ಸೊ ಈ ಇಷ್ಟು 4 ಹೆಸರುಗಳ ಪೈಕಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಅಥವಾ ಇವರನ್ನ ಹೊರತಾಗಿ ಬೇರೆ ಯಾರಿಗಾದ್ರೂ ಕೊಡ್ತಾರಾ? ಇಲ್ಲಿ ಮುಸ್ಲಿಮರಿಗೆ ಕೊಟ್ಟಾಗ BJP ಸ್ಟ್ರಾಟಜಿ ಏನಾಗಬಹುದು? ಎಲ್ಲ ರೀತಿಯ ಲೆಕ್ಕಾಚಾರಗಳಿದೆ. ಲಿಂಗಾಯತರು ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ ಇದು. ಆ ಕಾರಣಕ್ಕಾಗಿ ಆ 2 ಕಡೆಗಳಲ್ಲೂ ಕೂಡ ಫೈಟ್ ನಡೀತಾ ಇದೆ. ಈಗ ಸಾಮಾನ್ಯ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅದರಲ್ಲೂ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ನಿಜ ಎಲ್ಲರೂ ಮಾತಾಡ್ತಾ ಇದ್ರು. ಕೆಲವರು ಶಾಮನೂರು ಕುಟುಂಬಕ್ಕೆ ಕೊಡಬಾರ್ದು ಅನ್ನೋಂಥವ್ರು, ಅಲ್ಲಪ್ಪ ಈಗಾಗಲೇ SS ಮಲ್ಲಿಕಾರ್ಜುನ್ ಅವರು ಮಂತ್ರಿಗಳಿದ್ದಾರೆ, ಅವರ ಹೆಂಡತಿ ದಾವಣಗೆರೆ MP ಇದ್ದಾರೆ, ಆಯ್ತಾ, ಈಗ ಅವ್ರ ಕುಟುಂಬಕ್ಕೆ ಕೊಟ್ಟರೆ ಇನ್ನೂ ಎಷ್ಟು ದಿನ ಕುಟುಂಬ ರಾಜಕಾರಣ ಮಾಡ್ಕೊಂಡು ಹೋಗ್ತೀರಾ, ಬೇರೆಯವ್ರಿಗೆ ಕೊಡಿ ಅಂತ ಅಂದ್ಬಿಟ್ಟು. ಜೊತೆಗೆ ಆ ಕ್ಷೇತ್ರದಲ್ಲಿ 80,000 ಮತದಾರರು ಅಲ್ಪಸಂಖ್ಯಾತರಿದ್ದಾರೆ, ಮುಸ್ಲಿಂ ಮತದಾರರಿದ್ದಾರೆ. ಹಾಗಾಗಿ ಮೊನ್ನೆ ಒಂದಷ್ಟು ಗಲಾಟೆ ನಡೀತು. ಏನಂದ್ರೆ ಜಮೀರ್ ಹೋಗ್ಬಿಟ್ಟು ದಾವಣಗೆರೆಯಲ್ಲಿ ನಿಂತು ಇಲ್ಲಿ ಅಲ್ಪಸಂಖ್ಯಾತರು ಕೊಡಬೇಕು ಟಿಕೆಟ್ ಅಂತೆಲ್ಲ ಅಂದ್ಬಿಟ್ರು. SS ಮಲ್ಲಿಕಾರ್ಜುನ್ ಅವ್ರು ಯಾರ್ರಿ ನಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ ಅಂತ. ಹಂಗೆ ನೋಡಕ್ ಹೋದ್ರೆ ಶಾಮನೂರು ಶಿವಶಂಕರಪ್ಪನವ್ರು ಬದುಕಿರೋ ತನಕ ಆಗ್ಲೂ ಹಂಗೆ ಇತ್ತಲ್ವಾ. ಶಾಮನೂರು ಶಿವಶಂಕರಪ್ಪನವರು MLA ಆಗಿದ್ರು, ಮಲ್ಲಿಕಾರ್ಜುನ್ ಅವರು ಮಂತ್ರಿ ಇದ್ರು. ಅಂದ್ರೆ ಇಬ್ಬರಲ್ಲಿ ಒಬ್ರು ಮಂತ್ರಿ ಮಾಡಬೇಕು ಅಂತ ಇತ್ತು. ಶಾಮನೂರು ಅವ್ರಿಗೆ ವಯಸ್ಸಾಗಿತ್ತು, ಮಗನಿಗೆ ಕೊಟ್ಟರು. ಆಮೇಲೆ ಹಠಕ್ಕೆ ಬಿದ್ದವ್ರಂಗೆ ಇಲ್ಲ ಈ ಸರ್ತಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅಂತ ಆ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಕೊಟ್ಟಿದ್ರು. ಸೊ ಹಾಗಾಗಿ ಇದಕ್ಕೆ ಕೊಟ್ಟಿದ್ರು ಯಾರು, ಸಿದ್ದೇಶ್ವರ್ ಅವರ ಪತ್ನಿಗೆ. ಹಾಗಾಗಿ ಇಲ್ಲಿ ಗಾಯತ್ರಿ ಅವರು ಕೊಟ್ಟಿದ್ರು, ಪ್ರಭಾ ಅವರು ಕೊಡಬೇಕು ಅಂತ ಕಾಂಗ್ರೆಸ್ ಅವರೇ ಹಠ ಮಾಡಿ ಕೊಡಿಸಿ ಗೆಲ್ಲಿಸ್ಕೊಂಡ್ರು. ಸೊ ಹಾಗಾಗಿ ನಿಮಗೆ ಅಲ್ಲಿ
ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದ್ದಾಗ ಶಾಮನೂರು ಫ್ಯಾಮಿಲಿ ಬೇಕು. ಈಗಲೂ ಗೆಲ್ಲಬೇಕಾದಂಥದ್ದು. ಈಗ ನಿಮಗೆ ಸರ್ಕಾರನೂ ನಿಮ್ಮದೇ ಇದೆ. ಹೌದು. ಬೈ ಎಲೆಕ್ಷನ್ಗಳು ಸಾಮಾನ್ಯ ಹೆಂಗ್ ನಡೆಯುತ್ತೆ ಅಂತಂದ್ರೆ ಯಾವ ಸರ್ಕಾರ ಇರುತ್ತೆ ಅವ್ರು ಸ್ವಲ್ಪ ಫೇವರ್ ಆಗಿ ನಡೆಯುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ನೋಡೋಣ, ಪದ್ಧತಿ ಶಿಷ್ಟಾಚಾರ. ಒಂದು ಡ್ರಾಬ್ಯಾಕ್ ಅಂದ್ರೆ ಏಜ್ ಸಮರ್ಥದ. ಈಗ ಹಂಗ್ ನೋಡಕ್ಕಾದ್ರೆ ಈಶ್ವರ್ ಖಂಡ್ರೆ ಪುತ್ರನ ಕೊಟ್ಬಿಟ್ಟು ಆ ಚಿಕ್ಕ ಹುಡುಗನ್ನು ಗೆಲ್ಸಿ MP ಮಾಡಿದ್ರು. ಅದೆಲ್ಲ ಏನಂದ್ರೆ ನಾಮಕೆ ವಾಸ್ತೆ ಅವ್ರನ್ನ ಮಾಡ್ತಾರೆ, ಮಿಕ್ಕಿದ್ದೆಲ್ಲ ಇವರೇ ನೋಡ್ಕೋತಾರೆ. ಚುನಾವಣೆ ಹೆಂಗ್ ನಡೆಸಬೇಕು, ಏನ್ ಮಾಡ್ಬೇಕು, ಇವ್ರ ಕುಟುಂಬಕ್ಕೆ ಹೇಳ್ಕೊಡ್ಬೇಕಾ, ಮಾಡ್ತಾರೆ. ಸೊ ಹಂಗೆ ಏಜ್ ಮ್ಯಾಟ್ರ್ ಆಗಲ್ಲ. ಬಟ್ ಏನ್ ಮಾಡ್ತಾರೆ ಅಂತ, ಶಿಷ್ಟಾಚಾರವನ್ನ ಕಾಂಗ್ರೆಸ್ ಮುರಿಯುತ್ತಾ, ಅಲ್ಪಸಂಖ್ಯಾತರ ಕೊಡೋಣ ಅನ್ನೋ ತೀರ್ಮಾನಕ್ಕೆ ಇದು ನನ್ನ ಪ್ರಕಾರ ಎರಡೇ ಆಯ್ಕೆ. ಒಂದು ಕೊಟ್ರೆ ಶಾಮನೂರು ಕುಟುಂಬಕ್ಕೆ ಕೊಡಬೇಕು, ಸಮರ್ಥಿಗೆ ಕೊಡಬೇಕು, ಇಲ್ಲ ಅಂದ್ರೆ ಯಾರಾದ್ರೂ. ಈಗ ಆ ಕೊಟ್ಟಂತ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಅದ್ ಹೆಂಗ್ ಬೇಕಾದ್ರೂ ಉಲ್ಟಾ ಹೊಡಿಬಹುದು. ಅವ್ರು ಒಳೇಟ್ ಕೊಟ್ರೆ ಅದು ಕಷ್ಟ ಆಗುತ್ತೆ. ಅದನ್ನ ಪಕ್ಷ ಯೋಚನೆ ಮಾಡಬೇಕು, ಏನ್ ಮಾಡಬೇಕು. ಮೊನ್ನೆ DK ಮತ್ತು CM ಇಬ್ರು ಹೋಗಿದ್ರಲ್ಲ, ಅಲ್ಲಿ ಏನೋ ಒಂದು ಪ್ಯಾಚ್ ಅಪ್ ಮಾಡಿದ್ದಾರೆ ಅಂತ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡೋಣ. ಇದು ಕಾಂಗ್ರೆಸ್ನವರು ಇದ್ರಲ್ಲಿ ಏನೋ ದಾವಣಗೆರೆ ದಕ್ಷಿಣದಲ್ಲಿ ಮಾಡಿದ್ರೆ, ಬಾಗಲಕೋಟೆ ವಿಚಾರಕ್ಕೂ ಬಂದ್ಬೋಣ. ಬಾಗಲಕೋಟೆನಲ್ಲಿ ಆಕಾಂಕ್ಷಿಗಳು, ಕಾಂಗ್ರೆಸ್ ಆಕಾಂಕ್ಷಿಗಳು ಮಲ್ಲಿಕಾರ್ಜುನ ಮೇಟಿ ಅವರಿದ್ದಾರೆ, ಉಮೇಶ್ ಮೇಟಿ ಅವರಿದ್ದಾರೆ, ಮಹಾದೇವಿ ಮೇಟಿ ಅವರಿದ್ದಾರೆ. ಇವ್ರು 3 ಜನ ಮೇಟಿ ಅವರ ಮಕ್ಕಳು. ಯಾರಾದರೂ ಒಬ್ಬರಿಗೆ ಇಲ್ಲಿ ಬಹುತೇಕ ಇಲ್ಲಿರೋ ಅಷ್ಟು ಕಾಂಪಿಟೇಷನ್ ಇಲ್ಲ ಅಂತ ಅನ್ಕೋತೀನಿ ನಾನು. ಸೊ ಹಾಗಾಗಿ ಅವ್ರ ಫ್ಯಾಮಿಲಿ ಅವರಿಗೆ, ಸಾಮಾನ್ಯ ಕಾಂಗ್ರೆಸ್ನಲ್ಲಿ ಮೊದಲಿಂದನೂ ಕೂಡ ಯಾರಾದರೂ ಈ ಥರ ನಿಧನರಾದರೆ ಒಂದು ಅನುಕಂಪದ ಆಧಾರದ ಮೇಲೆ ಪಕ್ಷ ಅದೇ ಕುಟುಂಬದವರಿಗೆ ಟಿಕೆಟ್ ಕೊಡೋದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಅಷ್ಟೊಂದು ದೊಡ್ಡ ಗೊಂದಲ ಆಗಲ್ಲ ಅಂತ ಅನಿಸುತ್ತೆ. ಇಲ್ಲೂ ಕೂಡ ಲಿಂಗಾಯತ ಮತ್ತು ಕುರುಬ ಸಮುದಾಯದ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ. ಹಾಗಾಗಿ ಬಟ್ ಒಂದು ಫ್ಯಾಮಿಲಿಯಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಓಕೆ, ಅವರಲ್ಲೂ ಈ ತರದ ಫೈಟ್ಗಳಿದ್ರೆ ಕಷ್ಟ ಮೇ ಬಿ ಆ ಥರ. ಬಟ್ ಇಲ್ಲಿ ಇನ್ನೊಂದು ಏನಿದೆ ಅಂತಂದರೆ, ಬಾಗಲಕೋಟೆ ಕ್ಷೇತ್ರದ ಮುಂದೆ ಬರುತ್ತೆ ಅನ್ಸುತ್ತೆ. ಕಳೆದ ಬಾರಿ ಚುನಾವಣೆ ನಡೆದಾಗ BJPಯಿಂದ ವೀರಣ್ಣ ಚರಂತಿಮಠ ಅವರು ನಿಂತಿದ್ರು. ಹೌದು, ಈಗ ಅಲ್ಲಿ ಅವರಿಗೆ ಕೊಡಬಹುದು. ಅವರು ಸೋತಿದ್ದು ಬರೀ 5,000 ವೋಟ್ ಮಾರ್ಜಿನ್ ಅಲ್ಲಿ ಮೇಟಿ ವಿರುದ್ಧ. ಹಾಗಾಗಿ ಅಲ್ಲೇನಾದ್ರೂ BJPಯಿಂದ ವೀರಣ್ಣ ಚರಂತಿಮಠ ಅವರು ಕೊಟ್ರೆ ಸ್ವಲ್ಪ ಸಮೀಕರಣ ಬದಲಾಗಬಹುದು ಅಂತ ನೋಡೋಣ. ಏನಾದರೂ ಒಂದು ತೀರ್ಮಾನ ಆಗಬೇಕು. ಬೇರೆ ರಾಜ್ಯಗಳ ತರ ನಮ್ದಿಲ್ವಲ್ಲ, ಎರಡೇ ಕ್ಷೇತ್ರ ತಾನೆ. ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಕೋತಾರೆ. ಇನ್ನು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರಗಳಿಗೆ ಉಪಚುನಾವಣೆ. ಈಗ ನಾವು BJP ವಿಚಾರಕ್ಕೆ ಬರೋಣ. BJPಯಲ್ಲಿ ಅಭ್ಯರ್ಥಿಗಳ ಹೆಸರು ಓಕೆ, BJPಗೆ ಹೋಗೋಕ್ಕೂ ಮೊದಲು ಮಾತಾಡಿದಾರಲ್ವಾ, ಈ ಇದಕ್ಕೆ ಬಗ್ಗೆ ಮಾತಾಡಬಹುದು. ನಾವು ತಯಾರಿದ್ದೇವೆ, ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ. ಕೆಲ ಲೀಡರ್ಸ್ ಹತ್ರ ಮಾತುಕತೆ ಮಾಡಿದ್ದೀನಿ. ನಾವು ಎಲೆಕ್ಷನ್ ಎದುರಿಸಕ್ಕೆ ಸಿದ್ಧವಾಗಿದ್ದೀವಿ. ಎಲ್ಲಿದೆ ಗೊಂದಲ? ಯಾವ ಗೊಂದಲನೂ ಇಲ್ಲ. ಪಾರ್ಟಿ ಏನ್ ಹೇಳ್ತದೆ ಆ ಪಾರ್ಟಿ ಕೇಳ್ತೀವಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಆಯ್ತು, DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಅವ್ರು ಹೇಳಲೇಬೇಕಲ್ಲ, ಕರೆಕ್ಟ್. ಅದು ನೋಡೋಣ. ನಾವು ಕಳೆದ ಬಾರಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಒಂದು ಬೈ ಎಲೆಕ್ಷನ್ ಬಂತು ರಾಜ್ಯದಲ್ಲಿ. ಅಲ್ಲಿ ಕುಮಾರಸ್ವಾಮಿ ರಿಸೈನ್ ಮಾಡಿದ್ರು, ಬಸವರಾಜ ಬೊಮ್ಮಾಯಿ ಅವರು ರಿಸೈನ್ ಮಾಡಿದ್ರು. ಅವಾಗ ಏನೇನೋ ಲೆಕ್ಕಾಚಾರ ಹಾಕಿದ್ರು ಎಲ್ರೂ, ಒಂದೊಂದು ಪಕ್ಷ ಒಂದೊಂದು ಕ್ಷೇತ್ರ ಗೆದ್ಕೋತಾರೆ ಅಂತ ಅಂದ್ಬಿಟ್ಟು ಮೂರು ಕಾಂಗ್ರೆಸ್ ಅವ್ರು ಗೆದ್ಬಿಟ್ರು. ಅದು ಬಿಗಿನಿಂಗ್ ಡೇಸ್. ಈಗ 2.5 ವರ್ಷ ಕಳೆದಿರೋದ್ರಿಂದ ಗ್ಯಾರಂಟಿ ಹೇಗೆ ವರ್ಕ್ ಆಗಿದೆ ನೋಡ್ಬೇಕಲ್ಲ. ಈಗ ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ ಇನ್ನೂ ಕೂಡ ಅದೇ ರೀತಿಯಾದಂತಹ ವಿಶ್ವಾಸ ಇಟ್ಕೊಂಡಿದಾರಾ, ಗ್ಯಾರಂಟಿಯನ್ನ ಜನ ಒಪ್ಕೊಂಡಿದಾರಾ, ಅಥವಾ ಸಾಕಪ್ಪ ಈ ಸರ್ಕಾರ ಇವರು ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡಿದಾರಾ? ಏನ್ ಬೇಕಾದ್ರೂ ಆಗ್ಬೋದು. 2028ಕ್ಕೆ ಇದು ದಿಕ್ಸೂಚಿ ಅನ್ಬಿಡ್ಬೋದು ಕೆಲವರು. ದಿಕ್ಸೂಚಿ ಅನ್ನಕ್ಕಾಗದೇ ಇದ್ರು ಕೂಡ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು BJP ವಿಚಾರಕ್ಕೆ ಬರೋಣ. ನಾವು ಬಾಗಲಕೋಟೆ ಮತ್ತು ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ವಲ್ಲ, BJP ಅಭ್ಯರ್ಥಿಗಳ ಹೆಸರನ್ನ ಅಂತಿಮಗೊಳಿಸುವ ಪ್ರಕ್ರಿಯೆ ಬಹುತೇಕ ಅಂತ್ಯ ಆಗಿದೆಯಂತೆ. ಬಾಗಲಕೋಟೆಗೆ 3 ಅಭ್ಯರ್ಥಿಗಳ ಹೆಸರನ್ನ ಹೈಕಮಾಂಡ್ಗೆ ಕಳಿಸಿದ್ದಾರೆ. ಆದರೆ ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದ್ದು 5 ಹೆಸರು ಕಳಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಆಯಿತು, ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಅವರು ಬೇರೆ ಬೇರೆ ರಾಜ್ಯಗಳನ್ನೆಲ್ಲ ಮಾಡಬೇಕಲ್ಲ. ಈಗ ಅದರ ಮಧ್ಯದಲ್ಲಿ ಈಗ ಬೈ ಎಲೆಕ್ಷನ್ದು ಆಗಬೇಕು, ನೋಡೋಣ ಏನಾಗುತ್ತೆ ಅಂತ. ಈಗ ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಆಕಾಂಕ್ಷಿಗಳು ಯಾರ್ಯಾರು BJPಯಲ್ಲಿ ಅಂತಕ್ಕಂಥ ನೋಡೋಣ. ಇವ್ರ ಹೆಸರು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿಂದ ಕೋರ್ ಕಮಿಟಿ ಸಭೆಯಲ್ಲಿ ಆಗಿದೆ. ಕೋರ್ ಕಮಿಟಿ ಸಭೆಯಲ್ಲಿ 5 ಹೆಸರು ಕಳಿಸ್ಕೊಟ್ಟಿದ್ದಾರೆ ದಾವಣಗೆರೆಯಿಂದ. ಯಾರ್ಯಾರು ಅಂತ ನೋಡ್ಬೋಣ. ಮೊದಲನೇದಾಗಿ ಕಳೆದ ಬಾರಿ ಇವ್ರ ವಿರುದ್ಧ, ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಸೋತಿದ್ದಂತಹ ಅಭ್ಯರ್ಥಿ ಅಜಯ್ ಕುಮಾರ್ ಅವರು. ಅವ್ರು ಸಹಜವಾಗಿ ಅಂಥವರೇ ಬರ್ತಾರೆ ಯಾವಾಗಲೂ ಕೂಡ. ಕಳೆದ ಬಾರಿ ನಾವು ಸೋತಿದ್ವಿ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅಜಯ್ ಕುಮಾರ್ ಹೆಸರು ಇದೆ. ಯಶವಂತರಾವ್ ಜಾಧವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವ್ರ ಹೆಸರನ್ನ ಕಳಿಸ್ಕೊಟ್ಟಿದ್ದಾರೆ, ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು, ಅವ್ರ ಹೆಸರು ಫೈನಲ್ ಆಗಿದೆ. ಫೈನಲ್ ಅಂದರೆ ಶಾರ್ಟ್ ಲಿಸ್ಟ್ ಆಗಿದೆ. ದೇವಮುನಿ ಅಂತಂದ್ಬಿಟ್ಟು, ಆಮೇಲೆ ರಾಜನಹಳ್ಳಿ ಶಿವಕುಮಾರ್ ಅಂತಂದ್ಬಿಟ್ಟು 5 ಹೆಸರುಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ದಾವಣಗೆರೆ ದಕ್ಷಿಣ ಲಿಂಗಾಯತ ಕುರುಬ ಅದೇ
ರೇಣುಕಾಚಾರ್ಯ ಮತ್ತೆ ಇವ್ರದ್ದು ಸಿದ್ದೇಶ್ವರ ಅವ್ರದ್ದು ಫೈಟ್ ಇದೆಯಲ್ಲ, ಸೊ ಆ ಫೈಟ್ ಇಲ್ಲಿ ಏನಾಗುತ್ತೆ, ನೋಡೋಣ ಅಲ್ಲೂ ಒಂದು ಏನಾಗುತ್ತೆ. problem ಇದೆ. ಆಮೇಲೆ ಇಲ್ಲಿ 5 ಜನದಲ್ಲಿ ಅವ್ರ ಕಡೆ ಕ್ಯಾಂಡಿಡೇಟು ಇದ್ದಾರೆ, ಇವ್ರ ಕಡೆ ಕ್ಯಾಂಡಿಡೇಟು ಇದ್ದಾರೆ. ಹೌದು, ಆಯ್ತಾ? ಈಗ ಹೈಕಮಾಂಡ್ ಮೇಲೆ ಹೇಳ್ಬಿಟ್ರೆ ಆಯ್ತು. ಬಟ್ ರೇಣುಕಾಚಾರ್ಯ ಒಂದು ಮಾತು ಹೇಳಿದ್ರು ಅವತ್ತು, ನೀವು ನೇಮ್ ಕಳಿಸ್ಕೊಡಿ ಹೈಕಮಾಂಡ್ಗೆ, ಅವ್ರು ಯಾರು ಮಾಡಿದ್ರು ನಾವು ವರ್ಕ್ ಮಾಡ್ತೀವಿ. ಆಮೇಲೆ ಲಾಸ್ಟ್ ಟೈಮ್ ಏಟ್ ತಿಂದಿದ್ದಾರೆ, ಹಿಂಗೆ ಆಡ್ಕೊಂಡು ದಾವಣಗೆರೆ ಸೋತ್ಕೊಂಡ್ರು. ಗೆಲ್ಲೋ ಕ್ಷೇತ್ರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋ ಕ್ಷೇತ್ರ ಹಿಂಗೆ ಕಚ್ಚಾಟ ಆಡ್ಕೊಂಡು ಲೋಕಸಭಾ ಕ್ಷೇತ್ರ ಬಿಟ್ಕೊಟ್ರು. ಈಗೇನಾದ್ರೂ ಮತ್ತೆ ಇದೇ ತರ ಏನಾದ್ರು ಇಂಡಿಫರೆನ್ಸ್ ಕ್ರಿಯೇಟ್ ಆದ್ರೆ ಇಬ್ಬರು ನಡುವೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾರೆ. ನಾಳೆ ದಿನ ಇವರು ಟಿಕೆಟ್ ಆಕಾಂಕ್ಷಿಗಳೇ, ರೇಣುಕಾಚಾರ್ಯನೂ ಟಿಕೆಟ್ ಆಕಾಂಕ್ಷಿನೇ ಅಲ್ವಾ? ನಿನ್ನ ಕ್ಷೇತ್ರ ಬಂದಾಗ ನಿನಗೆ ಟಿಕೆಟ್ ಬೇಕು ಅಂತೀಯಾ, ಬೇರೆಯವ್ರು ಬಂದಾಗ ಯಾಕಪ್ಪ ಗೆಲ್ಸಲ್ಲ ಅಂತ ಕೇಳಲ್ವಾ? ಕೇಳ್ತಾರೆ. ಹಾಗಾಗಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಲಿಂಗಾಯತ, ಕುರುಬ, ಮರಾಠಿ ಹಾಗೂ ST ಸಮುದಾಯದ ಅಭ್ಯರ್ಥಿಗಳಿಂದ ಟಿಕೆಟ್ ಫೈಟ್ ನಡೀತಾ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಆಕಾಂಕ್ಷಿಗಳು ಹೇಳಿದ್ದಾರೆ. ನೋಡೋಣ. ಅಲ್ಪಸಂಖ್ಯಾತರ ಮತಗಳನ್ನ ಇವ್ರು ನಂಬ್ಕೊಳಕ್ಕಾಗಲ್ಲ. 80,000 ಓಟ್ಗಳನ್ನ ಅದು ಕಾಂಗ್ರೆಸ್ ಕಡೆಗೆ ಹೆಚ್ಚು ಕಡಿಮೆ ವಾಲುತ್ತೆ. ಬಟ್ ಉಳಿದ ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡಿದ್ರೆ ಸಾಧ್ಯ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಅದನ್ನ ಇವ್ರು ಯಾವ ತರ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಇನ್ನು ಬಾಗಲಕೋಟೆ ಆಕಾಂಕ್ಷಿಗಳನ್ನ ಹೇಳ್ಬಿಡ್ತೀನಿ. ಬಾಗಲಕೋಟೆನಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರನ್ನ ಫೈನಲ್ ಮಾಡಿದ್ದಾರೆ ಅಂತಂದ್ಬಿಟ್ಟು, ವೀರಣ್ಣ ಚರಂತಿಮಠ ಅವರು ಪರಾಜಿತ ಅಭ್ಯರ್ಥಿ, ಕಳೆದ ಬಾರಿ ಮಾಜಿ ಶಾಸಕರು. ಬಹುತೇಕ ಕೋರ್ ಕಮಿಟಿ ಸಭೆಯಲ್ಲಿ ಇವ್ರ ಹೆಸರನ್ನೇ ಎಲ್ಲರೂ ಒಪ್ಪಿದ್ದಾರೆ, ಆಲ್ಮೋಸ್ಟ್ ಇವರೇ ಆಗ್ತಾರೆ ಅಂತ. ಸ್ಟಿಲ್ PH ಪೂಜಾರ್ ಅಂತಂದ್ಬಿಟ್ಟು MLC ಇದ್ದಾರೆ, ಅವರು ಕೂಡ ತೆರೆಮರೆಯಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ, ಟಿಕೆಟಿಗೆ ಲಾಬಿ ನಡೆಸಿದ್ದಾರೆ. ಡಾಕ್ಟರ್ ರಾಜಶೇಖರ್ ಮಾನೆ ಅವರ ಹೆಸರಿದೆ, ವೀರಣ್ಣ ಹಳೇಗೌಡರವರ ಹೆಸರಿದೆ. ಸೊ ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ಶುರು ನಾಳೆಯಿಂದ. ಇವೆಲ್ಲವೂ ಯಾರು ಏನು ಎತ್ತ, ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಇದೆ. ಈಗ ಎಲೆಕ್ಷನ್ಗೆ 1 ತಿಂಗಳು ಇಲ್ಲ. ಕರೆಕ್ಟ್, 1 ತಿಂಗಳು ಇಲ್ಲ. 9ನೇ ತಾರೀಕು ಎಲೆಕ್ಷನ್, ಏಪ್ರಿಲ್ 9. ಆಮೇಲೆ ಹಾಕ್ಬೇಕು, ಆಮೇಲೆ ವಾಪಸ್ ತಗೊಳ್ಳೋದು ಎಲ್ಲ ಆಗಬೇಕು. ನಮ್ದೇನ 2 ಕ್ಷೇತ್ರ ಬಿಟ್ಬಿಡಿ, ಬೇರೆ ರಾಜ್ಯಗಳು 9ನೇ ತಾರೀಕು ಎಲೆಕ್ಷನ್ ಫೇಸ್ ಮಾಡೋರು 1 ತಿಂಗಳು ಇಲ್ಲ ಪ್ರಚಾರಕ್ಕೆ. ಅಷ್ಟ್ರಲ್ಲಿ ಅವರು ಕ್ಯಾಂಡಿಡೇಟ್ ಫೈನಲ್ ಮಾಡ್ಕೋಬೇಕು, ಮೈತ್ರಿ ಫೈನಲ್ ಮಾಡ್ಕೋಬೇಕು, ಆಮೇಲೆ ನಾಮಿನೇಷನ್ ಹಾಕಬೇಕು, ಅದಾದ್ಮೇಲೆ ಪ್ರಚಾರ ಮಾಡಬೇಕು. ಸಾಕಾಗದೇ ಇಲ್ಲ ಅವ್ರಿಗೆ ಟೈಮು. ನಮ್ದೇನೋ 2 ಕ್ಷೇತ್ರ ನಡೆದೋಗುತ್ತೆ. ಓಕೆ, ಇನ್ನು ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ನೋಡೋಣ. ಚುನಾವಣೆ ಅನೌನ್ಸ್ ಆಗಿದೆ, ಅದರ ಜೊತೆ ಕರ್ನಾಟಕದ 2 ಉಪಚುನಾವಣೆನೂ ಘೋಷಣೆ ಆಗಿದೆ. ಈಗಾಗಲೇ ನಾವು ಒಂದು ಒಟ್ಟಾಗಿ ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇವೆರಡೂ ಕೂಡ ಕಾಂಗ್ರೆಸ್ಸಿನ ಸೀಟುಗಳು ಗೆಲ್ಲೇಬೇಕು ಅಂತೇಳಿ ರಣತಂತ್ರವನ್ನ ಮಾಡಿದಿರಿ. ಈಗಾಗಲೇ ಇನ್ಚಾರ್ಜ್ಗಳನ್ನು ನಾವು ಘೋಷಣೆ ಮಾಡಿದಿರಿ. ನಮ್ಮ 2 ಅಭ್ಯರ್ಥಿಗಳು ಯಾವುದೇ ಗೊಂದಲ ಇಲ್ಲದೆ ಇರುವಂತ ಎಲ್ಲ ಕೋರ್ ಕಮಿಟಿ ಸದಸ್ಯರು ಒಮ್ಮತ ತೀರ್ಮಾನ ಮಾಡಿ ಕೇಂದ್ರದ ನಾಯಕರು ಕಳಿಸಿದಿರಿ. ಕೇಂದ್ರದ ನಾಯಕರು ಅದನ್ನ ಒಪ್ಪಿಗೆ ಕೊಟ್ಟ ಮೇಲೆ ಅದು ಚಾಲು ಆಗುತ್ತೆ. ಇನ್ನು ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿ ಹಾಗೂ ಅಸ್ಸಾಂನ ವಿಧಾನಸಭಾ ಚುನಾವಣೆಗೂ ಕೂಡ ದಿನಾಂಕವನ್ನು ಘೋಷಣೆ ಮಾಡಲಾಯಿತು. ಏಪ್ರಿಲ್ 9ರಂದು ಮತ್ತು ಏಪ್ರಿಲ್ 29ರವರೆಗೆ ಮತದಾನ ನಡೆಯುತ್ತೆ. ಮೇ 4ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ. ಸಮಗ್ರ ಮತಪಟ್ಟಿ ಪರಿಷ್ಕರಣೆ ಬಳಿಕ 824 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 17.04 ಕೋಟಿಗೂ ಹೆಚ್ಚು ಮತದಾರರು ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ. ಕೇಂದ್ರ ಚುನಾವಣಾ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು. SIRನಿಂದ ಮುಕ್ತ ಮತ್ತು ನ್ಯಾಯಸಮ್ಮತ ಮತದಾನಕ್ಕೆ ಅನುಕೂಲವಾಗಿದೆ. ಇದೊಂದು ಪ್ರಜಾಪ್ರಭುತ್ವದ ಹಬ್ಬವಾಗಿದ್ದು, ಮೊದಲ ಬಾರಿ ಮತ ಚಲಾಯಿಸ್ತಾ ಇರುವ ಯುವಕ ಯುವತಿಯರು ಸೇರಿದಂತೆ ಎಲ್ಲರೂ ಕೂಡ ತಪ್ಪದೇ ಮತ ಚಲಾಯಿಸಿ ಅಂತ ಮನವಿ ಮಾಡಿದರು. 2 ಲಕ್ಷಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು, ಎಲ್ಲಾ ಕಡೆ 100% ವೆಬ್ಕಾಸ್ಟಿಂಗ್ ಮೂಲಕ ಮತದಾನ ನಡೆಯಲಿದೆ ಎಂದರು. ಇನ್ನು ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದ TMC, ತಮಿಳುನಾಡಿನಲ್ಲಿ DMK, ಅಣ್ಣಾ DMK, TVK, ಕೇರಳದಲ್ಲಿ CPM ಪಕ್ಷಗಳು ಸೆಣಸಾಟವನ್ನು ನಡೆಸುತ್ತೆ. ಇನ್ನು ಪಂಚರಾಜ್ಯ ಫೈಟ್, ಅಸ್ಸಾಂನ ಚುನಾವಣೆ ಅದು ಕೂಡ ಏಪ್ರಿಲ್ 9ಕ್ಕೆ ನಡೆಯುವಂಥದ್ದು. ಮತದಾನ ನಡೆಯುವಂತಹ ದಿನಾಂಕ 9. ಕ್ಷೇತ್ರಗಳಲ್ಲಿ 126, ಅದಕ್ಕೆ ಏಕಕಾಲದಲ್ಲೇ ಚುನಾವಣೆ ನಡೆಸ್ತಾರೆ. ಫಲಿತಾಂಶ ಆಸ್ ಯೂಶುವಲ್ ಎಲ್ಲದೂ ಕೂಡ ಮೇ 4ರಂದೇ ಪ್ರಕಟವಾಗುತ್ತೆ. ಸೊ ಅಲ್ಲಿವರೆಗೂ ಬೇಗ ಚುನಾವಣೆ ಆಗಲಿ ಅಥವಾ ತಡವಾಗಿ ಚುನಾವಣೆ ಆಗಲಿ, ಮೇ 4ರವರೆಗೂ ವೆಯ್ಟ್ ಮಾಡಬೇಕು. ಕೇರಳ ಚುನಾವಣೆ 140 ಕ್ಷೇತ್ರಗಳಿಗೆ ನಡೆಯುತ್ತೆ, ವಿಧಾನಸಭಾ ಕ್ಷೇತ್ರಗಳು. ಅದು ಕೂಡ 9ನೇ ತಾರೀಕು ಮತದಾನ, 4ರಂದು ಫಲಿತಾಂಶ. ಪುದುಚೇರಿಯಲ್ಲಿ 30 ಕ್ಷೇತ್ರಗಳಷ್ಟೇ. ಸೊ ಆ 30 ಕ್ಷೇತ್ರಗಳ ಚುನಾವಣೆ 9ಕ್ಕೆ ನಡೆಯುತ್ತೆ, 4 ರಿಸಲ್ಟು. ತಮಿಳುನಾಡಿನಲ್ಲಿ ಒಟ್ಟು ಕ್ಷೇತ್ರಗಳಿರೋದು 234. ಏಪ್ರಿಲ್ 23ನೇ ತಾರೀಕು ಅವರಿಗೆ ಚುನಾವಣೆ ನಡೆಯೋದಲ್ಲಿ ಮೇ 4ಕ್ಕೆ ರಿಸಲ್ಟ್ ಬರುತ್ತೆ. ಅದು ಕೂಡ ಏಕಕಾಲದಲ್ಲೇ ಚುನಾವಣೆಯನ್ನು ನಡೆಸ್ತಾರೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ 2 ಹಂತದಲ್ಲಿ ಮತದಾನವನ್ನು ನಡೆಸಲಾಗುತ್ತೆ. 294 ಕ್ಷೇತ್ರಗಳು. ಏಪ್ರಿಲ್ 23ಕ್ಕೆ ಒಂದು ಹಂತ, ಏಪ್ರಿಲ್ 29ನೇ ತಾರೀಕು ಇನ್ನೊಂದು ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಡಿವೈಡ್ ಮಾಡಿದ್ದಾರೆ. 150 ಫಸ್ಟ್
ಫಸ್ಟ್ ಸ್ಟೇಜಲ್ಲಿ ಮತ್ತು ಸೆಕೆಂಡ್ ಫೇಸಲ್ಲಿ 142 ಕ್ಷೇತ್ರಗಳ ಚುನಾವಣೆ ನಡೆಯುತ್ತೆ ಅಂತ. ಫಲಿತಾಂಶ ಆಸ್ ಯೂಶಲ್ 4ನೇ ಸೊ ಈ ಸಾರ್ತಿ ಇದನ್ನ ರೂಪಿಸಿರ್ತಕ್ಕಂಥದ್ದು ನಿಮಗೆ ನಮ್ಮ ರಾಜ್ಯ 9ನೇ ತಾರೀಕು ಇರೋದೆಯಲ್ಲ, ಅದನ್ನು ಬಿಟ್ಟರೂ ಕೂಡ ಉಳಿದ 4 ರಾಜ್ಯಗಳ 5 ರಾಜ್ಯಗಳ ಚುನಾವಣೆ ಏನಿದೆ 3 ಡೇಟು, ಕನ್ಫ್ಯೂಷನ್ ಬೇಡ, 3 ಡೇಟು ನಿಮಗೆ. ಅಸ್ಸಾಂ, ಕೇರಳ, ಪುದುಚೇರಿ 9ನೇ ತಾರೀಕು ಮುಗಿದೋಗುತ್ತೆ, ಏಪ್ರಿಲ್ 9ನೇ ತಾರೀಕು. ನಮ್ಮ ರಾಜ್ಯದ್ದು ಸೇರಿದಂತೆ ಏಪ್ರಿಲ್ 9ಕ್ಕೆ ಮುಗಿದೋಗುತ್ತೆ. ಏಪ್ರಿಲ್ 9 1 ಡೇಟ್. ತಮಿಳುನಾಡು ಮಾತ್ರ ಏಪ್ರಿಲ್ 23 ಒಂದೇ ದಿನ. ಪಶ್ಚಿಮ ಬಂಗಾಳ ಫಸ್ಟ್ ಏಪ್ರಿಲ್ 23 ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಮುಗಿದೋಗ್ಬಿಡುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ 23 ಮತ್ತು 29, ಅಲ್ಲಿಗೆ 3 ಡೇಟ್ ಜ್ಞಾಪಕ ಇಟ್ಕೊಳ್ಳಿ. ಏಪ್ರಿಲ್ 9 ಒಂದು ಚುನಾವಣೆ, ಏಪ್ರಿಲ್ 23, ಏಪ್ರಿಲ್ 29 ಚುನಾವಣೆಗಳು ಇರತಕ್ಕಂಥ ದಿನಾಂಕ. ರಿಸಲ್ಟ್ ಎಲ್ಲವೂ ಸೇರಿದಂತೆ 4. ನೋಡಿ, ಈ ಸರ್ತಿ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಸರ್ತಿ ವಿಶೇಷ ಏನು ಅಂತಂದರೆ, ಈಗ 2021ರಲ್ಲಿ ಚುನಾವಣೆ ನಡೆದಂತಹ ರಾಜ್ಯಗಳು ಇವೆಲ್ಲ. 2021ರಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 7 ಹಂತಗಳಲ್ಲಿ ಎಲೆಕ್ಷನ್ ಮಾಡಿದರು. 7 ಹಂತಗಳು, 7 ಹಂತಗಳಲ್ಲಿ ಎಲೆಕ್ಷನ್ ಮಾಡಿದ್ದ ಈ ಸರ್ತಿ 2 ಹಂತಕ್ಕೆ ಇಳಿಸ್ಕೊಂಡ್ಬಿಟ್ಟಿದಾರಲ್ಲ. ತಮಿಳುನಾಡಿಗೂ ಕೂಡ ಕಳೆದ ಬಾರಿ 2 ಹಂತದಲ್ಲಾಗಿತ್ತು ಎಲೆಕ್ಷನ್, ಈ ಸರ್ತಿ ಒಂದೇ ಹಂತಕ್ಕೆ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಅವತ್ತಿನ ಸಿನಾರಿಯೋ ಬೇರೆ, ಇವತ್ತಿನ ಸಿನಾರಿಯೋ ಬೇರೆ. ಅವತ್ತಿನ ಸಿನಾರಿಯೋದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ವಿಪರೀತವಾದಂತಹ ಕ್ರೈಮ್ ನಡೀತಾ ಇತ್ತು, ಆಯ್ತಾ. ಬೂತ್ ಕ್ಯಾಪ್ಚರಿಂಗ್ಗಳು ನಡೀತಾ ಇತ್ತು. ಮತಪೆಟ್ಟಿಗೆಗಳನ್ನೇ ಹೊತ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ನೋಡಿದ್ದೀವಿ. ಮತದಾನ ಅನ್ನೋದೇ ಕಷ್ಟ. ನಿಮಗೆ ಬಿಹಾರಲ್ಲಿ, ಅಸ್ಸಾಂನಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದ್ದಿದ್ದು ಆಗಿನ ಕಾಲದಲ್ಲಿ. ಆಮೇಲೆ ಏನಾಗ್ತಾ ಇತ್ತು, ಈ ಮಾವೋವಾದಿಗಳ ಕಾಟ, ನಕ್ಸಲೈಟ್ಸ್ಗಳ ಕಾಟ ಅವಾಗೆಲ್ಲ ಈ ಥರ ಎಲ್ಲ ತುಂಬ ನಡೀತಾ ಇತ್ತು. ಹಾಗಾಗಿ ನಿಮಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ, ಸೆಕ್ಯೂರಿಟಿ ಅಂತಂದರೆ ಎಲ್ಲ ಕ್ಷೇತ್ರಗಳಿಗೂ ದೊಡ್ಡ ರಾಜ್ಯ ಅದು, ನಿಮಗೆ 294 ಕ್ಷೇತ್ರ ಇರೋದು. ನಮ್ಮ ರಾಜ್ಯದ ಎಷ್ಟು 224, 294 ಕ್ಷೇತ್ರದ ದೊಡ್ಡ ರಾಜ್ಯ. ಹಾಗಾಗಿ ಎಲ್ಲ ಕಡೆ ಸೆಕ್ಯೂರಿಟಿ ಕೊಡೋದು ಕಷ್ಟ ಆಗ್ತಾ ಇತ್ತು. ಬಟ್ ಈ ಸರ್ತಿ ಚುನಾವಣಾ ಆಯೋಗದವರು ಸ್ವಲ್ಪ ಪರಿಸ್ಥಿತಿ ಎಲ್ಲ ಸುಧಾರಿಸಿದೆ, ಹಾಗಾಗಿ 2 ಹಂತಕ್ಕೆ ಮುಗಿಸ್ತಾ ಇದ್ದಾರೆ. ಇದಕ್ಕೂ ಆಕ್ಷೇಪ ಕೇಳಿಬಂದಿದೆ ಪ್ರತಿಪಕ್ಷಗಳಿಂದ. ಬಿಜೆಪಿಯವರು ಆತುರಾತುರವಾಗಿ ಚುನಾವಣೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಅಲ್ಲ, ಎಂದೆಲ್ಲ ನಾಳೆ ಚುನಾವಣೆ ಆಮೇಲೆ ಅದು ಚುನಾವಣಾ ಆಯೋಗದವರ ಗಟ್ಸ್. ಅದು 2 ಹಂತದಲ್ಲಿ ನಾವು ಮಾಡಿ ಮುಗಿಸ್ತೀವಿ, ನಮಗೆ ಬೇಕಾದ ಎಲ್ಲ ಮೂಲಸೌಕರ್ಯಗಳನ್ನ ನಾವು ಪಡ್ಕೋತೀವಿ, ರಕ್ಷಣೆ ಕೊಡ್ತೀವಿ, ಭದ್ರತೆ ಒದಗಿಸ್ತೀವಿ ಅನ್ನುವಂತಹ ಲೆಕ್ಕಾಚಾರ ಅವ್ರದ್ದಿದೆ. ಹಾಗಾಗಿ ಅವರು ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಸೊ ಮೇ 4ನೇ ತಾರೀಕು ನಿಮಗೆ ಕೌಂಟಿಂಗ್ ಮುಗಿಯುತ್ತೆ. ಆಮೇಲೆ ಮೇ 20, ಐ ಥಿಂಕ್ 22ನೇ ತಾರೀಕು ಒಳಗಡೆ ಹೊಸ ಸರ್ಕಾರಗಳ ರಚನೆನೂ ಆಗಬೇಕು. ಕಾನ್ಸ್ಟಿಟ್ಯೂಷನ್ ಪ್ರಕಾರ 5 ವರ್ಷಗಳ ಒಳಗಡೆ ಚುನಾವಣೆ ನಡೆಯಬೇಕು, ಹೊಸ ಸರ್ಕಾರಗಳ ರಚನೆ ಆಗಬೇಕು. ಅದಕ್ಕೆ ಹೆಂಗೆ ಬೇಕು ಹಾಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು, ಅದಕ್ಕೇನು ಇದಿಲ್ಲ. ಸೊ ಹಾಗಾಗಿ ಈ ಸರ್ತಿ ಎಲ್ಲ ಬೇಗ ಬೇಗ ಮುಗಿಯುತ್ತೆ. ನನ್ನ ಪ್ರಕಾರ ಅಸ್ಸಾಂ, ಕೇರಳ ಮತ್ತು ಪುದುಚೇರಿ ಕಡಿಮೆ ಕ್ಷೇತ್ರಗಳಿರ್ತಕ್ಕಂಥ ರಾಜ್ಯಗಳು, 3 ರಾಜ್ಯಗಳಿಗೆ ಇನ್ನೊಂದು ತಿಂಗಳು ಟೈಮ್ ಇಲ್ಲ, ಶಾರ್ಟ್ ಟೈಮ್. ಸ್ವಲ್ಪ ತಮಿಳುನಾಡು ಉಸಿರಾಡ್ಬೋದು, ಯಾಕಂದರೆ ಅವ್ರಿಗೆ 23ಕ್ಕೆ ಇರೋದು ಎಲೆಕ್ಷನ್, ನೆಕ್ಸ್ಟ್ ಮಂತ್ 23ಕ್ಕೆ. ವೆಸ್ಟ್ ಬೆಂಗಾಲ್ ಅವರು ಪರವಾಗಿಲ್ಲ, ಅವ್ರಿಗೂ ಸ್ವಲ್ಪ ಟೈಮ್ ಸಿಕ್ದಂಗೆ ಆಯಿತು. ಬಟ್ ಅವರು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಆ ಡೇಟ್ಗಳನ್ನ ಹಾಕ್ಕೊಂಡಿದ್ದಾರೆ. ಇನ್ನು ನೋಡಿ, ಬಂತು ವಿಚಾರ ಇಲ್ಲಿ. ಮೋದಿ ಮತ್ತು ಅಮಿತ್ ಶಾ ಚುನಾವಣಾ ರ್ಯಾಲಿಗಾಗಿ ಇಲ್ಲಿ ತನಕ ಎಲೆಕ್ಷನ್ ಕಮಿಷನ್ ಕಾದಿತ್ತು ಅಂತ ವಿಪಕ್ಷಗಳು ಟೀಕಿಸಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಚುನಾವಣಾ ರ್ಯಾಲಿಗಳನ್ನ ಮುಗಿಸಬೇಕಾಗಿತ್ತು, ಘೋಷಣೆಗಳನ್ನ ಮಾಡಬೇಕಾಗಿತ್ತು. ಅದಕ್ಕೆ ಚುನಾವಣಾ ಆಯೋಗದವರು ಇಲ್ಲಿ ತನಕ ಕಾದಿದ್ರು. ಚುನಾವಣೆ ಘೋಷಣೆಗೆ 1 ಗಂಟೆಗೆ ಮುನ್ನ ಮಮತಾ ಬ್ಯಾನರ್ಜಿ ಅವರು ಅರ್ಚಕರೂ ಸೇರಿದಂತೆ ಹಲವರಿಗೆ ಬಾಕಿ ಇದ್ದ ಹಣ, ಸಂಬಳ ರಿಲೀಸ್ ಮಾಡಿದ್ದಾರೆ. ಇನ್ನು ತಮಿಳುನಾಡು ಟಿವಿಕೆ ವಿಜಯ್ಗೆ ಬಿಜೆಪಿಯವರು DCM ಪೋಸ್ಟ್ ಆಫರ್ ಕೊಟ್ಟಿದೆ ಅಂತ ತಿಳಿದು ಬಂದಿದೆ. ಜೊತೆಗೆ 80 ಸೀಟ್ ಬಿಟ್ಕೊಡೋದ್ರ ಜೊತೆಗೆ DCM ಸ್ಥಾನ ಕೊಡ್ತೀವಿ ಅಂತ ಬಿಜೆಪಿ ಆಫರ್ ಕೊಟ್ಟಿದೆ ಅಂತ ತಿಳಿದು ಬಂದಿದೆ. ಕರೂರು ಕಾಲ್ತುಳಿತ ಪ್ರಕರಣ ಸಂಬಂಧ ಟಿವಿಕೆ ಸಂಸ್ಥಾಪಕ ತಮಿಳು ನಟ ವಿಜಯ್ಗೆ CBI ಇವತ್ತು ಕೂಡ ನಿರಂತರ 7 ಗಂಟೆ ವಿಚಾರಣೆ ನಡೆಸಿದೆ. 3ನೇ ಬಾರಿ ವಿಜಯ್ CBIಗೆ ವಿಚಾರಣೆಗೆ ಒಳಪಟ್ಟಿದ್ದಾರೆ. ದೆಹಲಿ CBI ಕಚೇರಿಯಲ್ಲಿ ವಿಚಾರಣೆ ಮುಗಿಸಿ ಹೊರಗೆ ಬಂದ ವಿಜಯ್ ಕಾರ್ ಸನ್ರೂಫ್ನಲ್ಲಿ ನಿಂತು ಅಭಿಮಾನಿಗಳಿಗೆ ಕೈ ಬೀಸಿದ್ದಾರೆ. ಚುನಾವಣೆ ಹೊತ್ತಲ್ಲೇ CBI ಗ್ರಿಲ್ ಮಾಡಿರೋದು ಚರ್ಚೆ ಆಗ್ತಾ ಇದೆ. ನೋಡಿ, ಇದು ಬಹಳ ಮುಖ್ಯ. ಹಂಗೆ ನೋಡಕ್ ಹೋದ್ರೆ ಎಲ್ಲರೂ ಮಾಡ್ತಾರೆ. ಈಗ ಮೋದಿ ಅಂಡ್ ಅಮಿತ್ ಶಾ ರ್ಯಾಲಿಗೋಸ್ಕರ ಕಾದಿದ್ರು ಅಂತಂದ್ರೆ ಇದು ಎಕ್ಸ್ಪೆಕ್ಟೆಡ್ ಅಲ್ವಾ? ನಮ್ಗೆ ಗೊತ್ತಿತ್ತು ಯಾವತ್ತಾದ್ರೂ ಒಂದಿನ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಪಕ್ಷದವರು ಟೀಕೆ ಮಾಡ್ತಾರೆ, ಅವ್ರುಗಳು ಮಾಡ್ಕೊಂಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಏಕಾಏಕಿ ಅರ್ಚಕರದು ಹಣ ಅದು ಎಲ್ಲ ಬ್ಯಾಲೆನ್ಸ್ ಇದ್ದಿದ್ದೆಲ್ಲ ರಿಲೀಸ್ ಮಾಡಿದ್ದಾರೆ. ನಿನ್ನೆ UDFನವರು LDFನವರು ಕೇರಳದಲ್ಲಿ ಅವ್ರದ್ದೊಂದು ಶಬರಿಮಲೆಗೆ ಎಲ್ಲ ವಯೋಮಾನದ ಹೆಣ್ಣುಮಕ್ಕಳು ಹೋಗಬೇಕು ಅನ್ನೋ ನಿಲುವಿತ್ತು ಅವ್ರದ್ದು. ಅದನ್ನು ಕೋರ್ಟ್ಗೆ ಹೋದ್ರು, ಕೋರ್ಟಲ್ಲಿ ಅವ್ರಿಗೆ ಗೆಲುವಾಯಿತು, ಎಲ್ಲ ಆಯಿತು. ಬಟ್ ನಿನ್ನೆ ಉಲ್ಟಾ ಹೊಡೆದಿದ್ದಾರೆ ಅವರು. ಏನಂತ ಅಂದರೆ, ಮೊದಲು ತಿರುವಾಂಕೂರ್ ದೇವಸ್ವಂ ಮಂಡಳಿ ಅವ್ರದ್ದು ನಿಲುವಿತ್ತಲ್ಲ, ಅಂದರೆ
ಋತುಮತಿ ಆಗೋದಕ್ಕೆ ಮುನ್ನ ಮತ್ತು 60 ವರ್ಷದ ನಂತರ ಹೆಣ್ಮಕ್ಳು ಹೋಗ್ಬೋದು ಅಂತ ಅಂದ್ಬಿಟ್ಟು ಆ ನಿಲುವು ಸರಿಯಾಗಿದೆ ಅಂತ ನೆನ್ನೆ ಹೇಳ್ಕೊಂಡಿದ್ದಾರೆ. ಯಾಕೆಂದ್ರೆ ವೋಟ್ ಹೋಗುತ್ತೆ ಅಂತ ಎಲ್ಲ ಪಾರ್ಟಿಯವರು ಚುನಾವಣೆಗೆ ಸಂಬಂಧಪಟ್ಟಂಗೆ ಮಾಡ್ತಾರೆ. ಬಟ್ ತಮಿಳುನಾಡಲ್ಲಿ TVK ಪಕ್ಷದ ವಿಜಯ್ಗೆ DCM ಪೋಸ್ಟ್ ಕೊಡ್ತೀವಿ, 80 ಸೀಟ್ ಬಿಟ್ಕೊಡ್ತೀವಿ ಅಂತ ನನಗೆ BJP ಅಲ್ಲ ಆಫರ್ ಕೊಡಬೇಕಾಗಿರೋದು. ನನ್ನ ಪ್ರಕಾರ TVKನೇ BJPಗೆ ಆಫರ್ ಕೊಡಬೇಕಲ್ಲಿ. BJPಗೆ ಏನು ನೆಲೆ ಇದೆ? ಅಣ್ಣಾ DMK ಅವ್ರನ್ನೂ ಬಿಟ್ಟಿದ್ದಾರೆ ಇವರು. ಮೊದಲು ಅವ್ರ ಜೊತೆ ಆದರೂ ಮೈತ್ರಿ ಮಾಡ್ಕೊಂಡಿದ್ರು. ಆಯ್ತಾ, ಅಣ್ಣಾ DMKನೂ ಇಲ್ಲ. BJPಗೆ 1 ಸೀಟ್ 2 ಸೀಟ್ ಗೆಲ್ಲೋದು ಕಷ್ಟ. ಅವರು ಇವರೇ ಅವ್ರಿಗೆ ಆಫರ್ ಕೊಟ್ರೆ ಸೊ TVKನೇ BJPಗೆ ಆಫರ್ ಕೊಡ್ಬೇಕು ನನ್ನ ಪ್ರಕಾರ. ಎಸ್, ಅವರೇ ಹೇಳಬೇಕು ನೀವು ಬನ್ನಿ ನಮ್ಮ ಜೊತೆನಲ್ಲಿ ಅಂತ. ಬಟ್ ಏನೇನೋ ಮಾತನಾಡ್ತಾ ಇದ್ದಾರೆ. ಇವತ್ತು ಕೂಡ 7 ಗಂಟೆ ವಿಚಾರಣೆ ನಡೆಸಿದ್ರು ಆ ಕಾಲ್ ತುಳಿತ ಸಂಬಂಧ. ಇವರು ತನಿಖಾ ಸಂಸ್ಥೆಗಳನ್ನ ಹಿಡ್ಕೊಂಡು ವಿಜಯ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇದಿನ್ನೂ ಏನು ಫೈನಲ್ ಆಗಿಲ್ಲ. TVKನೂ ಏನು ಹೇಳಿಲ್ಲ. ನಿನ್ನೆ ಕೂಡ TVK ಇಲ್ಲ, ಏನು ಆ ಥರದ ಮಾತುಕತೆ ಇಲ್ಲ ಅಂದಿದ್ದಾರೆ. ಅವರು ನಾವು ಇಂಡಿಪೆಂಡೆಂಟ್ ಆಗಿ ಚುನಾವಣೆಗೆ ಹೋಗ್ತೀವಿ ಅಂತಾರೋ ಅಥವಾ BJP ಜೊತೆ ಹೋಗ್ತೀವಿ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಎಲ್ಲ. ಇನ್ನೇನು ಸ್ವಲ್ಪ ದಿವಸದಲ್ಲೇ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ.